ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಕೆಂಪು ದಂಟು ಅಂತ ಕರಿತೀವಲ್ಲ, ಕೆಂಪು ಕಲರ್, ಪಿಂಕ್ ಕಲರ್ ಇರುತ್ತೆ, ಅದರದ್ದು ಉಪಯೋಗಿಸ್ಕೊಂಡು ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ನಿಮ್ಗೊಂದು ಗ್ರೇವಿನ ಮಾಡಿ ತೋರಿಸ್ತೇನೆ. ಅದ್ರ ಜೊತೆಗೆ ಪಾಲಕ್ ಪುರಿ ಮಾಡ್ಕೊಂಡಿದ್ದೆ, ಹಾಗೆ ಚಪಾತಿನೂ ಕೂಡ ಸರ್ವ್ ಮಾಡ್ಕೊಂಡಿದ್ದೆ. ಇವಾಗ ಫಸ್ಟು ಈ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಂತರ ಇಲ್ಲಿ ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೊಂಡು ರುಬ್ಕೋಬೇಕಾಗುತ್ತೆ. ಇಲ್ಲಿ ನಾನು ತರಕಾರಿ ಅಂತ ಬೀಟ್ರೋಟು, ಆಲೂಗೆಡ್ಡೆ ಹಾಗೆ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು, ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ತೊಗೊಳ್ಳಿ. ನಂತರ ಅದು ತೋರಿಸಿದ ಮಿಕ್ಸಿ ಜಾರ್, ಕಾಯಿ ತುರಿನೂ ಕೂಡ ಮಿಕ್ಸಿ ಮಾಡಿಕೊಂಡು ಇವಾಗ ಒಂದು ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕುಕ್ಕರ್ ಇಟ್ಟು, ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಂತರ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದಲ್ಲ, ಆ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದೆರಡು ಟೊಮೊಟೊನ ತೊಗೊಂಡಿದ್ದೆ, ಆ ಟೊಮೊಟೊನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು ಅಂದರೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ನಂತರ ಟೊಮೊಟೊನೂ ಕೂಡ ಸೇರಿಸಿ ಇವಾಗ ನಾನು ಕಾಳು ಮತ್ತು ಆಲೂಗೆಡ್ಡೆ ಎಲ್ಲನೂ ತೊಗೊಂಡಿದ್ನಲ್ಲ, ಬೀಟ್ರೋಟು ಕೂಡ ಅದು ಕಲರಾಗಿರುತ್ತೆ ಅಂತೇಳಿ ಬೀಟ್ರೋಟು ಕೂಡ ಸೇರಿಸಿದ್ದೀನಿ. ಬೀಟ್ರೋಟು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಬೇಯಿಸ್ಕೋಬೇಕಾಗತ್ತೆ. ಹುರ್ಕೊಂಡು ನಂತರ ಸೊಪ್ಪನ್ನು ತೊಗೊಂಡಿದ್ವಲ್ಲ, ಆ ಸೊಪ್ಪನ್ನು ಕೂಡ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪು ಅಷ್ಟು ಕಾಣಿಸುತ್ತೆ, ಒಂದೇ ಒಂದು ಕುದಿ ಒಂಚೂರು ಬೆಂದ ಮೇಲೆ ಕಮ್ಮಿ ಆಗಿಬಿಡುತ್ತೆ. ನೋಡ್ಬೋದು ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ. ಇಷ್ಟು ಆದಮೇಲೆ ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ, ಹಾಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದಿಷ್ಟು ಅಷ್ಟನ್ನ ಮುಂಚೆನೇ ಹಾಕಿದ್ವಲ್ಲ, ಹಾಗಾಗಿ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದ ನಂತರ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮಸಾಲೆ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸಿಂಪಲಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಉಪ್ಪು ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ಅಷ್ಟೇ. ಇವಾಗ ಇದಕ್ಕೆ ರುಚಿಗೆ ನೋಡ್ಕೊಂಡು ಉಪ್ಪು ಸೇರಿಸ್ಕೊಂಡು, ಖಾರ ಜಾಸ್ತಿ ತಿನ್ನೋದ್ರೆ ಖಾರನೂ ಕೂಡ ಸೇರಿಸ್ಕೋಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ಆಗಿತ್ತು, ಸ್ವೀಟ್ ಆಗಿತ್ತು. ನೀವು ಖಾರನೂ ಕೂಡ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟನ್ನು ಸೇರಿಸಿ ಒಂದು 3 ವಿಷಲ್ ತೊಗೊಂಡ್ರೆ ನಮಗೆ ಗ್ರೇವಿ ರೆಡಿ ಆಗೋಗ್ಬಿಡುತ್ತೆ. ಅಷ್ಟರಲ್ಲಿ ಪಾಲಕ್ನ ಬೇಯಿಸ್ಕೊಂಡು ಪ್ಯೂರಿ ಮಾಡಿ ಚಪಾತಿ ಹಿಟ್ಟು ಕಲಸು ಕೂಡ ಎತ್ತಿಟ್ಕೊಂಡಿದ್ದೆ. ಇವಾಗ ವಿಷಲ್ ಕೂಡ ತಣ್ಣಗಾಗಿತ್ತು, ಲಿಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಇವಾಗ ಈ ಥರನೇ ಇದ್ದರೆ ಅಷ್ಟು ಬಾಯಿಗೆ ಸಿಗುತ್ತೆ ಅಂತೇಳಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡ್ತಾ ಇದ್ದೀನಿ. ನೋಡ್ಬೋದು ಕಾಳು, ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದರೆ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಈ ಥರ ಸ್ಮ್ಯಾಶ್ ಮಾಡಿಕೊಂಡೆ. ಸ್ವಲ್ಪ ದಪ್ಪಗೆ, ತೀರ ಏನಿಲ್ಲ, ಸ್ಮ್ಯಾಶ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಕುದಿಸಿದ್ರೆ ನಮಗೆ ಗ್ರೇವಿ ರೆಡಿ ಆಗೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮುಂಚೆಗೆ ಹೇಳ್ದಂಗೆ ಉಪ್ಪು ಖಾರ ನೋಡ್ಕೊಂಡು ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ನಾನಿಲ್ಲಿ ತಿಂಡಿಗೆ ಮಾಡ್ಕೊಂಡಿದ್ದರಿಂದ ನಾನು ಪೂರಿ ಸ್ವಲ್ಪ ಫ್ರೈ ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಈ ಥರ ಕಲರ್ ಇದೆ ಅಷ್ಟೇ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಪೂರಿ ಹಾಗೆ ಗ್ರೇವಿ, ಸೌತೆಕಾಯಿ ಮತ್ತು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ.